ಸಾಂಖ್ಯ ಯೋಗ 4 ಅಥ ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತಾ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಓ ಅರ್ಜುನನೇ, ಎಲ್ಲ ಜೀವಿಗಳು ಹುಟ್ಟುವ ಮೊದಲು ಗೋಚರಿಸದೇ ಇರುತ್ತವೆ, ಹುಟ್ಟಿದ ಮೇಲೆ ಗೋಚರಿಸುತ್ತವೆ, ಪುನಃ ಮರಣಾನಂತರ ಅದೃಶ್ಯವಾಗುತ್ತವೆ. ಇಂತಹ ಪ್ರಾಪಂಚಿಕ ದೇಹದ ವಿಷಯದಲ್ಲಿ ಶೋಕಿಸುವುದು ಏಕೆ? ಆದಿ ಮತ್ತು ಅಂತ್ಯದಲ್ಲಿ ಅವ್ಯಕ್ತವಾಗಿರುವ ಈ ಜೀವಸಂಚಯಕ್ಕೆ ಶೋಕಿಸುವುದೇನಿಗೆ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಈ ಆತ್ಮವನ್ನು ಒಬ್ಬನು ಆಶ್ಚರ್ಯಮಯವಾದುದಾಗಿ ನೋಡುತ್ತಾನೆ, ಮತ್ತೊಬ್ಬನು ಅದನ್ನು ಆಶ್ಚರ್ಯಮಯವಾದುದಾಗಿ ವರ್ಣಿಸುತ್ತಾನೆ, ಇನ್ನೊಬ್ಬನು ಅದನ್ನು ಅದ್ಭುತವಾದುದಾಗಿ ಕೇಳುತ್ತಾನೆ. ಆದರೆ ಕೇಳಿದರೂ ನೋಡಿದರೂ ಹೇಳಿದರೂ ಯಾರೂ ಸರಿಯಾಗಿ ತಿಳಿದುಕೊಳ್ಳಲಾರರು. ದೇಹಿ ನಿತ್ಯಮೋದ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತು ಮರ್ಹಸಿ. ಅರ್ಜುನನೇ, ಈ ಆತ್ಮ ಶಾಶ್ವತವಾದದ್ದು, ಅವಿನಾಶಿಯಾಗಿದ್ದು ಯಾವಾಗಲೂ ಈ ದೇಹದಲ್ಲಿದೆ. ಆದ್ದರಿಂದ ಯಾವುದೇ ಜೀವಿಗಳ ವಿಷಯದಲ್ಲಿ ಶೋಕಿಸುವ ಅಗತ್ಯವಿಲ್ಲ. ಸ್ವಧರ್ಮಮಪಿ ಚಾವೀಕ್ಷ್ಯ ನ ವಿಕಂಪಿತು ಮರ್ಹಸಿ. ಧರ್ಮ್ಯಾದಿ ಯುದ್ಧಾಶ್ರಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ನಿನ್ನ ಸ್ವಧರ್ಮವನ್ನು ಕ್ಷತ್ರಿಯ ಧರ್ಮವನ್ನು ಪರಿಗಣಿಸಿದರೂ ಸಹ ಯುದ್ಧದಿಂದ ಹಿಂದೆ ಸರಿಯುವುದು ಸರಿಯಲ್ಲ. ಏಕೆಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಶ್ರೇಷ್ಠವಾದದ್ದೇನೂ ಇಲ್ಲ. ಯದುಚ್ಛ್ಯ ಚೋಪಪನ್ನಂ ಸ್ವರ್ಗದ್ವಾರಂ ಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀರ್ಷಂ. ಓ ಅರ್ಜುನನೇ, ಸ್ವರ್ಗದ್ವಾರದಂತೆ ತೆರೆದುಕೊಂಡಿರುವ ಇಂತಹ ಧರ್ಮಯುದ್ಧವು ಆಕಸ್ಮಿಕವಾಗಿ ದೊರಕಿದ ಅರುಣೋದಯದಂತಿದೆ. ಇಂತಹ ಯುದ್ಧವನ್ನು ಪಡೆಯುವ ಕ್ಷತ್ರಿಯರು ನಿಜಕ್ಕೂ ಧನ್ಯರು. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತ್ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಈ ಧರ್ಮಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮವನ್ನು ತ್ಯಜಿಸಿ ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಸಂಪಾದಿಸುತ್ತೀಯ. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಾಂ ಸಂಭಾವಿತಸ್ಯ ಚ ಕೀರ್ತಿ ಪ್ರಮಾಣಾದ ತಿರಿಚ್ಯತೆ. ಮತ್ತ ಎಲ್ಲರೂ ನಿನ್ನ ಅಪಕೀರ್ತಿಯನ್ನು ಸತತವಾಗಿ ಚರ್ಚಿಸುತ್ತಾರೆ. ಗೌರವಯುತ ವ್ಯಕ್ತಿಗೆ ಅಪಕೀರ್ತಿ ಮರಣಕ್ಕಿಂತಲೂ ಹೀನವಾಗಿದೆ. ಭಯಾದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರತಾರ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಯುದ್ಧಭೀತಿಯಿಂದ ಹಿಂದೆ ಸರಿಯುತ್ತಿದ್ದೀಯೆಂದು ಮಹಾರಥಿಗಳು ಭಾವಿಸುತ್ತಾರೆ. ಈ ತನಕ ಅವರು ನಿನ್ನನ್ನು ಗೌರವಿಸುತ್ತಾ ಬಂದಿದ್ದರು, ಆದರೆ ಈಗ ನಿನ್ನನ್ನು ತಾತ್ಸಾರದಿಂದ ನೋಡುವರು. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾರ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ. ಇದಲ್ಲದೆ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ಹೀನಾಯಿಸಿ ಅವಾಚ್ಯವಾದ ಮಾತುಗಳನ್ನು ಆಡುತ್ತಾರೆ. ಇದಕ್ಕಿಂತಲೂ ಹೆಚ್ಚು ನೋವುಂಟು ಮಾಡುವ ವಿಷಯವೇನಿದೆ?